ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷನ ವಿರುದ್ಧ ಅಪ್ರಾಪ್ತ ಬಾಲಕನನ್ನ ಜೀತವಿಟ್ಟುಕೊಂಡು ದುಡಿಸಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸಕಲೇಶಪುರ ತಾಲೂಕಿನ ಜಾನೇಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್ ಅಪ್ರಾಪ್ತ ಬಾಲಕನನ್ನ ಜೀತವಿಟ್ಟು ಕೆಲಸ ಮಾಡಿಸಿಕೊಂಡಿದ್ದಾನೆ ಎಂಬ ಆರೋಪ ವ್ಯಕ್ತವಾಗಿದೆ. ಶಾಲೆ ತೊರೆದು ಮನೆ ಬಿಟ್ಟು ಹೋಗಿದ್ದ ಬಾಲಕನನ್ನ ಹಾಸನ ನಗರದ ಸಹ್ಯಾದ್ರಿ ಚಿತ್ರಮಂದಿರದ ಬಳಿಯಿಂದ ಕರೆದುಕೊಂಡು ಹೋಗಿ ಕೆಲಸ ಮಾಡುತ್ತಿದ್ದಾನೆ ಎನ್ನಲಾಗಿದೆ. ಒಡನಾಡಿ ಸಂಸ್ಥೆಯ ಟ್ಯಾನಿ ತಂಡ ಹಾಗೂ ಶಿಶು ರಕ್ಷಣಾ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಅಪ್ರಾಪ್ತ ಬಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಬಾಲಕನನ್ನ ಸಮಯವಿಲ್ಲದೆ ದುಡಿಸಿಕೊಳ್ಳೋದು, ಸರಿಯಾದ ಊಟ ಮತ್ತು ಸೌಕರ್ಯ ನೀಡದೆ ಅಕ್ರಮ ಬಂಧನದಲ್ಲಿಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಹೇಮಂತ್ ಕುಮಾರ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಕುರಿತು ಮಕ್ಕಳ ರಕ್ಷಣಾ ಘಟಕ ಸಕಲೇಶಪುರ ಪೊಲೀಸ್ ಠಾಣೆಗೆ ದೂರು ನೀಡಿದೆ. ಕಾಣೆಯಾಗಿದ್ದ ಬಾಲಕನ ಬಗ್ಗೆ ಪೋಷಕರು ಈಗಾಗಲೇ ಪತ್ರಿಕಾ ಪ್ರಕಟಣೆ ನೀಡಿದ್ರೂ ಬಾಲಕನನ್ನ ಪೋಷಕರಿಗೆ ಒಪ್ಪಿಸದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾನೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಪ್ರಸ್ತುತ ಬಾಲಕನನ್ನ ರಕ್ಷಣೆ ಮಾಡಲಾಗಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ನಮಸ್ಕಾರ. ಇವತ್ತು ಬೆಳಗ್ಗೆ ಒಡನಾಡಿ ಸಂಸ್ಥೆ ಮುಖ್ಯಸ್ಥರು ನಮಗೆ ಕರೆ ಮಾಡ್ತಾರೆ. ಸಕಲೇಶಪುರ ಭಾಗದಲ್ಲಿ ಜಾನೇಕೆರೆ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಮಗುನ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಜೀತ ಪದ್ಧತಿಗೆ. ಇದನ್ನು ರೆಸ್ಕ್ಯೂ ಮಾಡ್ಬೇಕಂತ ನಮಗೆ ಕರೆ ಮಾಡಿದಾಗ ನಾವು ಮತ್ತು ನಮ್ಮ ಮಕ್ಕಳ ಸಹಾಯವಾಣಿ ಕೋಆರ್ಡಿನೇಟರ್ ಇಬ್ಬರು ತಕ್ಷಣ ನಾವು ಇವ್ರ ಜೊತೆ ಹೋದ್ವಿ, ಕೈ ಜೋಡಿಸಿ ಹೋದ್ವಿ. ಅಲ್ಲಿ ಹೋದಾಗ ಮಗುದು ನಾವು ಪರಿಸ್ಥಿತಿ ನೋಡಿದಾಗ ತುಂಬ ಬೇಜಾರಾಯಿತು. ಹೌದು, ಆ ಮಗು ಅಲ್ಲಿ ಬಾಂಡೆಡ್ ಲೇಬರ್ ಆಗಿ ಕೆಲಸ ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಅಲ್ಲೇರು ದುಡಿಸ್ಕೊಳ್ತಾ ಇದ್ದಾರೆ. ಆ ವ್ಯಕ್ತಿನೂ ಕೂಡ ಇದ್ದರು ಮತ್ತು ಬೇರೆಯವರು ಇದ್ದರು. ಅಲ್ಲಿ ಬೇರೆಯವರು ಇದ್ದಂಥವ್ರು ಪೂರ್ತಿಯಾಗಿ ಕಂಠಪೂರ್ತಿ ಡ್ರಿಂಕ್ಸ್ ಮಾಡಿದರು. ಮತ್ತು ಮಗು ನಮ್ಮನ್ನು ನೋಡಿದ ಕೂಡಲೇ ಓಡೋದ್ಮೇಲೆ ನಮ್ಮ ಒಡನಾಡಿ ಸಂಸ್ಥೆಯವರೊಬ್ಬರು ಮಗುನ ಹೋಗಿ ಕರ್ಕೊಬಂದು ವಿಶ್ವಾಸ ತಗೊಂಡು ಮಗು ಕೆಲಸ ಮಾಡ್ತಿದ್ದ ಜಾಗ ಮತ್ತು ಮಗು ಉಳ್ಕೊಳ್ಳೋಂಥ ಜಾಗನೆಲ್ಲ ನಾವು ನೋಡಿದಾಗ ಕೊಟ್ಟಿಗೆಗಿಂತ ತುಂಬ ಕಡೆಯಾಗಿತ್ತು. ಮತ್ತು ಮಗುನ ಫಸ್ಟು ನಾವು ಕೌನ್ಸಿಲಿಂಗ್ ಮಾಡಿದಾಗ ಎಷ್ಟು ದಿನ ಆಯ್ತು ಅಂತ 3 ತಿಂಗಳಿಂದ ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಯಾರು ಇಲ್ಲಿ ಕರ್ಕೊಬಂದಿದ್ದಂದಾಗ ಯಾರು ಇಲ್ಲಿ ಶ್ರೀರಾಮಸೇನೆ ಮುಖ್ಯಸ್ಥರು ಹೇಮಂತ್ ಕುಮಾರ್ ಗೌಡರು ಕರ್ಕೊಬಂದು ಇಟ್ಕೊಂಡಿದ್ರು. ಮತ್ತು ಏನು ಕೆಲಸ ಮಾಡಿಸ್ತಾರೆ ಅಂತ ಕೇಳಿದಾಗ ಬೆಳಗ್ಗೆಯಿಂದ ದನ ಕಟ್ಟೋದು, ಸಗಣಿ ಬಾಚೋದು, ಮತ್ತು ಸಂಜೆ ಹೋಗಿ ದನ ಹೊಡ್ಕೊಬರೋದು, ಮತ್ತು ನೈಟು ಕಾಫಿ ತೋಟಕ್ಕೆ ನೀರು ಹಾಯಿಸೋದು, ಮತ್ತು ಕರೆಂಟ್ ಯಾವಾಗ ಬರುತ್ತೆ ಅವಾಗೆಲ್ಲ ನಾವು ಎದ್ದೋಗಬೇಕು, ಮತ್ತು ಕಾರಲ್ಲೇ ಮಲ್ಕೊಳ್ಳೋಂಥದ್ದು, ಮತ್ತು ಕಾರಲ್ಲಿ ಸರಿಯಾದ ರೀತಿ ನಿದ್ದೆ ಇಲ್ದಲೆ ಮತ್ತು ಸರಿಯಾದ ರೀತಿ ಊಟ ಇಲ್ದಲೆ ಮತ್ತು 24/7 ಕೆಲಸ ಮಾಡಿಸ್ಕೊಳ್ತಾರೆ ಅಂತ ಹೇಳೋದು. ಆಯಿತು, ನಿನಗೆ ಓದೋಕ್ಕೆ ಇಷ್ಟ ಇದೆ ಅಂತ ಕೇಳಿದಾಗ ನಮ್ಗೆ ಇಷ್ಟ ಇದೆ ಓದೋಕ್ಕೆ, ಸೊ ನಾನು ಓದ್ತೀನಿ, ನಮ್ಮನ್ನು ಇಲ್ಲಿಂದ ರಕ್ಷಣೆ ಮಾಡಿ ಅಂತ ಮಗು ಕೇಳ್ಕೊಂಡಾಗ ಸೊ ತಕ್ಷಣ ನಾವು ಮತ್ತು ಒಡನಾಡಿ ಸಂಸ್ಥೆ ಮುಖ್ಯಸ್ಥರಾದ ಸ್ಟ್ಯಾನ್ಲಿ ಸರು, ಪರಶು ಸರ್ ಮತ್ತು ಅವ್ರ ಸಿಬ್ಬಂದಿಗಳು ಮತ್ತು ನಮ್ಮ ಸಿಬ್ಬಂದಿಗಳು ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಬಂದು ಈ ಸಂದರ್ಭದಲ್ಲಿ ನಮಗೆ ಕಾರ್ಮಿಕ ಇಲಾಖೆಯವ್ರಿಗೂ ನಾವು ಮಾಹಿತಿ ಕೊಟ್ಟು ಅವರು ಬಂದಿದ್ದರು. ಮತ್ತು ಸಕಲೇಶಪುರ ತಹಶೀಲ್ದಾರ್ ಅವ್ರಿಗೂ ನಾವು ಇಂಟಿಮೇಟ್ ಮಾಡಿದ್ವಿ. ದೆನ್ ಪೊಲೀಸ್ ಇಲಾಖೆಯವ್ರಿಗೂ ನಾವು ಇಂಟಿಮೇಟ್ ಮಾಡಿದ್ವಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಗೆ ಇಂಟಿಮೇಟ್ ಮಾಹಿತಿ ಕೊಟ್ಟು ಆ ಮಗುನ ನಾವು ಸೇಫಾಗಿ ಕರ್ಕೊಬಂದ್ವಿ. ಮತ್ತು ಇಲ್ಲಿ ಏನಪ್ಪ ಅಂದರೆ ಮಗುದು ಒಂದು ಶಿಕ್ಷಣ ಪೂರ್ತಿ ವಂಚಿತ ಆಗಿರೋದು ಮತ್ತು ಮಗುದು ಒಂದು ಏನು ಸಂವಿಧಾನಾತ್ಮಕ ಹಕ್ಕು ಕಂಪ್ಲೀಟ್ ವೈಲೇಷನ್ ಆಗಿದೆ. ಅದರಿಂದ ನಮ್ಮ ಕಾನೂನಿನ ಏನು ಅವಕಾಶ ಇದೆ ಒಂದು ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ, ಮಕ್ಕಳ ಕಲ್ಯಾಣ ಸಮಿತಿ ವತಿಯಿಂದ ನಾವು ಮಗುಗೆ ಕೌನ್ಸಿಲಿಂಗ್ ಮಾಡಿ ಫರ್ದರ್ ನಾವು ಮಗುಗೆ ವಿದ್ಯಾಭ್ಯಾಸಕ್ಕೆ ಏನು ಕ್ರಮ ವಹಿಸ್ಬೇಕು ಮಾಡ್ತೀವಿ. ಮತ್ತು ನಾವು ಈಗ ಪೊಲೀಸ್ ಇಲಾಖೆಯೊಂದಿಗೆ ಮಾತಾಡಿದ್ವಿ, ಯಾರ ಮೇಲೆ ಕ್ರಮ ವಹಿಸಬೇಕು ಇದರ ವಿರುದ್ಧ ನಾವು ಅದನ್ನು ಪತ್ರ ವಿವರ ಮಾಡಿ ಇದು ಮಾಡ್ತೀವಿ. ಇಂತಹ ಪ್ರಭಾವಿ ವ್ಯಕ್ತಿ ಅಂತಂದರೆ ನಮ್ಮ ಹಾಸನ ಜಿಲ್ಲೆಯ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿದ್ದಾರೆ ಅವರು. ಅದು ತುಂಬ ಬೇಸರದ ವಿಚಾರ. ಒಂದು ಸಂಘಟನೆಯ ಹೆಸರಿನಲ್ಲಿ ಇಟ್ಕೊಳ್ತಾ ಒಂದು ಮಗುವನ್ನು ಶೋಷಣೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು, ಮತ್ತು ತಾನು ಚಲಾಯಿಸುವಂತಹ ಶ್ರೀರಾಮ ಸೇನೆಯ ವಾಹನದ ಒಳಗೆ ತುಂಬ ಅಂದರೆ ದೊಡ್ಡ ದೊಡ್ಡ ಬಾಕ್ಸ್ ತುಂಬ ಹಗ್ಗದ ಮದ್ಯಗಳು ಮತ್ತು ಈ ಜಗಿಯುವಂತಹ ಟೊಬ್ಯಾಕೊ ಅಂದರೆ ತಂಬಾಕು ಏನು ಹೇಳ್ತೀರಿ, ಅದು ಗುಟ್ಕಾ ಅಂತಿರೋ ಅವು ಎಲ್ಲವೂ ಕೂಡ ತುಂಬಿಕೊಂಡಿತ್ತು. ಮತ್ತು ಇನ್ನೂ ಬೇಸರದ ವಿಚಾರ ಅಂತಂದರೆ ಆ ವಾಹನದೊಳಗೇ ಆ ಮಗು ಮಲಗಬೇಕಾಗಿತ್ತು. ಅದರೊಳಗೆ ಮಲ್ಕೊಳ್ತಾ ಆ ವಾಹನದ ಮೇಲೆ ಆ ನೀರು ಬಿದ್ದರೆ, ಅಂದರೆ ಏನು ಅವರು ಸ್ಪ್ರಿಂಕ್ಲರ್ ಹಾಕ್ತಾರೆ, ಆ ನೀರು ಬಿದ್ದರೆ ಕರೆಂಟ್ ಬಂದಿದೆ ಅಂತ ಅರ್ಥ, ನೀರು ಬೀಳ್ತಾ ಇಲ್ಲ ಅಂತಂದರೆ ಕರೆಂಟ್ ಹೋಗಿದೆ ಅಂತ ಅರ್ಥ. ಆ ಸಂದರ್ಭದಲ್ಲಿ ಆ ಮಗು ಎದ್ದು ಹೋಗಿ ಅದನ್ನೆಲ್ಲವನ್ನು ಕೂಡ ಒಬ್ಬ ಗಂಡಸು ಮಾಡಬೇಕಾದ ಕೆಲಸವನ್ನೆಲ್ಲವನ್ನು ಕೂಡ ಮಾಡಬೇಕಾಗಿತ್ತಲ್ಲ. ಅದರ ಜೊತೆಯಲ್ಲಿ ಮನೆ ಕೆಲಸಗಳು, ದನ ಕರುಗಳನ್ನ ನೋಡ್ಕೊಳ್ಳುವಂಥದ್ದು, ಮತ್ತೊಂದು ಮರದೊಂದು, ಮತ್ತು ಯಾವುದೇ ಥರದ ಒಂದು ಘನತೆ ಇಲ್ಲದ ರೀತಿಯಲ್ಲಿ ಮಗು ಬದುಕಿರೋದನ್ನ ನೋಡಿದ್ದೇವೆ. ಈ ಒಂದು ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ನಾವು ಮಾತ್ರ ಅಲ್ಲ, ತಮ್ಮ DCPU ಆದಂತಹ ದಿಲೀಪ್ ಅವರು ತಂದಿದ್ದಾರೆ. ನಮ್ಮ ಆಗ್ರಹ ಜಿಲ್ಲಾಡಳಿತ, DC ಅವರು ಮತ್ತು SP ಅವರು, CWC, DCPU
ಇವರಿಗೆ ಆಗ್ರಹಿಸ್ತಾ ಇರುವಂಥದ್ದು ಏನಂತಂದರೆ ನಿರ್ದಾಕ್ಷಿಣ್ಯವಾಗಿ FIR ಆಗಬೇಕು ಈ ವಿಚಾರದಲ್ಲಿ, ಮತ್ತು ಉಳಿದವರಿಗೆ ಇದೊಂದು ಉತ್ತಮವಾದ ಸಂದೇಶ ಹೋಗಬೇಕು ಅಂತ ಹೇಳೋದಷ್ಟೇ ನನ್ನ ಆಗ್ರಹ.